ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ PDO ಎಕ್ಸಾಮ್ 2024ಗಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೀವಿ. ಒಂದು ಪ್ರಮುಖವಾದ ಮಾಡೆಲ್ ಪೇಪರ್ ಆಗಿದ್ದು ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಮೊದಲ ಪ್ರಶ್ನೆ ಇರ್ತಿದೆ, 1920ರ ಅಹಮದಾಬಾದ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಕೆಳಗಿನ ಯಾರು ಪೂರ್ಣ ಸ್ವಾತಂತ್ರ್ಯದ ಗುರಿಯನ್ನು ಘೋಷಿಸಿದರು? ನೋಡಿ, 1920ರ ಅಹಮದಾಬಾದ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಯಾರು ಪೂರ್ಣ ಸ್ವಾತಂತ್ರ್ಯದ ಗುರಿಯನ್ನು ಘೋಷಣೆ ಮಾಡ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಮೋಹನದಾಸ ಕರಮ್ಚಂದ ಗಾಂಧಿ. ಮಹಾತ್ಮ ಗಾಂಧೀಜಿಯವರು 1920ರ ಅಹಮದಾಬಾದ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವಾತಂತ್ರ್ಯದ ಗುರಿಯನ್ನು ಘೋಷಣೆ ಮಾಡಿದರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಜೋಡಿ ಸರಿ ಇದೆ? ಸರಿಯಾದ ಉತ್ತರ ಆಪ್ಷನ್ ಎ, ದಿವಾನ್ ಇ ಬಂದಾಗಂಜ್. ದಿವಾನ್ ಇ ಬಂದಾಗಂಜ್ ಅಂತೇಳಿ ತುಘಲಕ್, ಮೊಹಮ್ಮದ್ ಬಿನ್ ತುಘಲಕ್ಗೆ ಹೇಳ್ತಾ ಇದ್ರು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಜೋಡಿ ಸರಿಯಾಗಿದೆ? ನಾಗರಿಕತೆಗಳು ಮತ್ತು ಬೇರೆ ಬೇರೆ ರಾಜವಂಶ ಅವಕ್ಕೆ ಸಂಬಂಧಪಟ್ಟಂತಹ ಚಿತ್ರಕಲೆಗಳಿಗೆ ರಿಲೇಟೆಡ್ ಆಗಿರುವಂಥ ಒಂದು ಪ್ರಶ್ನೆ. ಸರಿ ಉತ್ತರ ಆಪ್ಷನ್ ಬಿ, ಕುಶಾನರು ಗಾಂಧಾರ ಶೈಲಿ. ಕುಶಾನರ ಕಾಲದಲ್ಲಿ ಗಾಂಧಾರ ಕಲಾ ಶೈಲಿ ತುಂಬ ಪ್ರಚಲಿತದಲ್ಲಿತ್ತು ಮತ್ತು ಗಾಂಧಾರ ಕಲಾ ಶೈಲಿಗೆ ಒಂದು ಬುನಾದಿಯನ್ನು ಹಾಕಿದವರು ಕುಶಾಲರು. ನೋಡಿ, ಗಾಂಧಾರ ಕಲಾ ಶೈಲಿ ಅಂದರೆ ತುಂಬ ಸಿಂಪಲ್. ಬುದ್ಧನ ಒಂದು ವಿಗ್ರಹಗಳಲ್ಲಿ ಈ ರೀತಿ ಉಂಗುರು ತಲೆ ಕೂದಲಿನ ಬುದ್ಧನ ವಿಗ್ರಹಗಳನ್ನು ನಾವು ಈ ಗಾಂಧಾರ ಶೈಲಿಯಲ್ಲಿ ಸಾಮಾನ್ಯವಾಗಿ ನೋಡ್ತೀವಿ. ಕೆಳಗಿನ ಘಟನೆಗಳನ್ನು ಗಮನಿಸಿ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಹೇಳಿ ಅಂತ ಹೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಎ, 2431. 2431. ನೋಡಿ, ಮೊದಲಿಗೆ ಕುತುಬ್ ಮಿನಾರ್ನ ನಿರ್ಮಾಣ ಆಗುತ್ತೆ, ನಂತರ ಫಿರೋಜ್ ತುಘಲಕ್ನ ನಿಧನ ಆಗುತ್ತೆ, ಅನಂತರ ಭಾರತಕ್ಕೆ ಪೋರ್ಚುಗೀಸರ ಆಗಮನ ಆಗುತ್ತೆ, ಕೊನೆಯದಾಗಿ ವಿಜಯನಗರದಲ್ಲಿ ಕೃಷ್ಣದೇವರಾಜರ ಆಳ್ವಿಕೆ ಆಗತ್ತೆ. ಹೊಂದಿಸಿ ಬರೆಯಿರಿ ಹೇಳ್ತಾರೆ. ಹೊಂದಿಸಿ ಬರೆಯಿರಿ ಪ್ರಶ್ನೆ 5. ಸರಿಯಾದ ಉತ್ತರ ಆಪ್ಷನ್ ಬಿ, 1324. 1324. ನೋಡಿ, ಒಂದನೇದಕ್ಕೆ ಒಂದು ಸರಿ ಇದೆ, ಎರಡನೇದಕ್ಕೆ 3, ಮೂರನೇದಕ್ಕೆ 2, ನಾಲ್ಕನೇದು ಆಸ್ ಇಟ್ ಈಸ್ ಇದೆ. ನೋಡಿ, ದೊಡ್ಡ ಸಾಮಂತ ಜಮೀನ್ದಾರರಿಗೆ ಭೂಮಿ ವಹಿಸುವುದು ಜಾಗೀರ್ದಾರಿ ಪದ್ಧತಿ. ಕಂದಾಯ ಸಂಗ್ರಹಕರಿಗೆ ವಹಿಸೋದು ಮಹಲ್ವಾರಿ ಪದ್ಧತಿ. ಪ್ರತಿ ರೈತನಿಗೂ ಉಪಗೇಣಿ, ಅಡಮಾನ, ಮಾರಾಟ, ವರ್ಗಾವಣೆ, ಹಕ್ಕಿನ ಜಮೀನು ಸಹಿತ ಜಮೀನು ನೀಡೋದು ರೈತವಾರಿ ಪದ್ಧತಿ. ಇನ್ನು ಗ್ರಾಮ ಮಟ್ಟದಲ್ಲಿ ಕಂದಾಯ ನಿಗದಿ ಜಮೀನ್ದಾರಿ ಪದ್ಧತಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಪೋಲಿಯನ್ನ ಪ್ರಾಬಲ್ಯತೆ ಮುಂದೆ ಯುರೋಪಿನಲ್ಲಿ ಸಾಮ್ರಾಜ್ಯಗಳು ಕುಸಿಯುತ್ತಿದ್ದಾಗ ಕೆಳಗಿನ ಗವರ್ನರ್ ಜನರಲ್ಗಳಲ್ಲಿ ಯಾವೊಬ್ಬನು ಭಾರತದಲ್ಲಿ ಬ್ರಿಟಿಷ್ ಬಾವುಟವು ಎತ್ತರದಲ್ಲಿಯೇ ಹಾರಾಡುವಂತೆ ಸಂರಕ್ಷಿಸಿದ್ದ? ಸರಿಯಾದ ಉತ್ತರ ಆಪ್ಷನ್ ಬಿ, ಲಾರ್ಡ್ ಕಾರ್ನ್ವಾಲಿಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಉರ್ದು ಭಾಷೆಯಲ್ಲಿ ಕಾವ್ಯಾಭಿವ್ಯಕ್ತಿಯ ಮಾಧ್ಯಮವಾಗಿ ಬಳಸಿದ ಮೊದಲ ಬರಹಗಾರರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಅಮೀರ್ ಖುಸ್ರು. ಕಾಂಗ್ರೆಸ್ ಪತನದ ದಾರಿಯತ್ತ ಸಾಗುತ್ತಿದೆ ಮತ್ತು ನಾನು ಭಾರತದಲ್ಲಿರುವಾಗ ನನ್ನ ಮಹದಾಕಾಂಕ್ಷೆ ಎಂದರೆ ಅದರ ಶಾಂತಿಯುತ ಅಂತ್ಯಕ್ಕೆ ಸಹಾಯ ಮಾಡುವುದು. ಇದು ಯಾರ ಹೇಳಿಕೆ ಆಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಬಿ, ಲಾರ್ಡ್ ಕರ್ಜನ್. ಈತ ಬಂಗಾಳ ವಿಭಜನೆಯನ್ನು ಮಾಡ್ತಾನೆ. ಬಂಗಾಳ ವಿಭಜನೆ ನೆನಪಿರಲಿ, ಲಾರ್ಡ್ ಕರ್ಜನ್ ಹೆಸರೊಂದಿಗೆ ತಳುಕು ಹಾಕಿಕೊಳ್ಳುವಂಥ ಪ್ರಮುಖ ಘಟನೆ ಬಂಗಾಳ ವಿಭಜನೆ. ಇವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಸಲ್ಪಟ್ಟಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಬದ್ರುದ್ದೀನ್ ತ್ಯಾಬ್ಜಿ ಇದಾರಲ್ಲ, ಇವರು ಮುಸ್ಲಿಂ ಲೀಗನ್ನು ರಿಲೇಟೆಡ್ ಆಗಿರುವವರು. ಬದ್ರುದ್ದೀನ್ ತ್ಯಾಬ್ಜಿ, ಮುಸ್ಲಿಂ ಲೀಗ್. ಸಾಮಾನ್ಯವಾಗಿ ಭಾರತೀಯ ಮುಸ್ಲಿಮರು ತೀವ್ರಗಾಮಿ ಚಳುವಳಿಯಿಂದ ಆಕರ್ಷಿತರಾಗದೇ ಇರಲು ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ ಡಿ, ಹಿಂದೂ ಪುರಾತನತೆಯ ಶ್ರೇಷ್ಠತೆಯ ಬಗ್ಗೆ ತೀವ್ರಗಾಮಿಗಳು ಸದಾ ಕಾಲ ಜಪಿಸುವ ನೀತಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಶೋಕನ ಪ್ರಧಾನ ಶಿಲಾಶಾಸನಗಳಲ್ಲಿ ಯಾವ ಶಿಲಾಶಾಸನಗಳು ಸಂಗಮ್ ರಾಜ್ಯಗಳ ಬಗ್ಗೆ ಪ್ರಸ್ತಾಪ ಮಾಡ್ತವೆ? ಸರಿಯಾದ ಉತ್ತರ ಆಪ್ಷನ್ ಸಿ,
2 ಮತ್ತು 13 ಅಶೋಕನ 2ನೇ ಮತ್ತು 13ನೇ ಶಿಲಾಶಾಸನಗಳು ಸಂಗಮ ರಾಜ್ಯಗಳ ಬಗ್ಗೆ ಪ್ರಸ್ತಾಪ ಮಾಡ್ತವೆ. ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಬುದ್ಧ ಚರಿತ ವಸುಬಂಧು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಾರಿ, ಆಪ್ಷನ್ 12ಕ್ಕೆ ಆಪ್ಷನ್ ಬಿ 1, 3, 4 3 ಕೂಡ ಸರಿಯಾಗಿದೆ. ಇದು ತಪ್ಪಾಗಿರೋದು. ಸೊ ಶೂದ್ರಕನ ಮೃಚ್ಛಕಟಿಕ ಸರಿಯಾಗಿದೆ, ವಿಶಾಖದತ್ತನ ಮುದ್ರಾ ರಾಕ್ಷಸ ಸರಿಯಾಗಿದೆ, ಮತ್ತು ಹರ್ಷಚರಿತ ಬಾಣಭಟನ ಹರ್ಷಚರಿತ ಇವೆಲ್ಲವೂ ಸರಿಯಾಗಿದೆ. ಇದರಲ್ಲಿ ತಪ್ಪಾಗಿರೋದು ಆಪ್ಷನ್ 2. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಸರಿಯಾದ ಕಾಲಾನುಕ್ರಮಣಿಕೆ ಏನು? ಸರಿಯಾದ ಉತ್ತರ ಆಪ್ಷನ್ ಎ 1, 3, 2, 4. ನೋಡಿ, 1, 3, 2, 4. ಮೊದಲಿಗೆ ಆಗಸ್ಟ್ ಕೊಡುಗೆ, ಅನಂತರ ಕ್ವಿಟ್ ಇಂಡಿಯಾ ಚಳವಳಿ, ಅನಂತರ INA ವಿಚಾರಣೆ, ಕೊನೆಯದಾಗಿ ರಾಯಲ್ ಇಂಡಿಯನ್ ನೇವಲ್ ರೇಟಿಂಗ್ಸ್ ತಂದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಕಾಲುವೆಗಳ ಸಂಕೀರ್ಣವನ್ನು ನಿರ್ಮಿಸಿದ ದೆಹಲಿಯ ಸುಲ್ತಾನ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಫಿರೋಜ್ ಶಾ ತುಘಲಕ್. ದೆಹಲಿಯಲ್ಲಿ ಅತಿ ದೊಡ್ಡ ಪ್ರಮಾಣದ ಕಾಲುವೆಗಳ ಸಂಕೀರ್ಣವನ್ನು ನಿರ್ಮಿಸಿದವರು. ಈ ಘಟನೆಗಳಲ್ಲಿ ಯಾವುದನ್ನು ಮಾಂಟೆಗೋ ತಡೆಯಬಹುದಾಗಿದ್ದಂತಹ ಕೊಲೆ, ಪ್ರಿವೆಂಟೆಡ್ ಮರ್ಡರ್ ಅಂತೇಳಿ ಪರಿಗಣಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ. ಫೌಜಿಲ್ ಎಂದರೆ ಸುಲ್ತಾನರ ಕಾಲದ ಯಾವ ಒಬ್ಬ ಅಧಿಕಾರಿಯಾಗಿದೆ ಅಥವಾ ಯಾವುದಕ್ಕೆ ಒಂದು ರಿಲೇಟೆಡ್ ಆಗಿರುವಂಥ ಒಂದು ಪದವಾಗಿದೆ ಫೌಜಿಲ್ ಅನ್ನೋದು? ಸರಿಯಾದ ಉತ್ತರ ಆಪ್ಷನ್ ಸಿ, ಇಕ್ಕತ್ದಾರರಿಂದ ಖಜಾನೆಗೆ ನೀಡಲಾಗಿದ್ದ ಹೆಚ್ಚುವರಿ ಹಣ, ಇದಕ್ಕೆ ಫೌಜಿಲ್ ಅಂತ ಕರೀತಾ ಇತ್ತು. ದಿನೇಶ ಗೋಸ್ವಾಮಿ ಸಮಿತಿಯು ಶಿಫಾರಸು ಮಾಡಿದ್ದು ಏನನ್ನ? ದಿನೇಶ ಗೋಸ್ವಾಮಿ ಸಮಿತಿ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ದಿನೇಶ ಗೋಸ್ವಾಮಿ ಸಮಿತಿ ಶಿಫಾರಸು ಮಾಡಿದ್ದು ಸಂಸದೀಯ ಚುನಾವಣಾ ವೆಚ್ಚಕ್ಕೆ ರಾಜ್ಯದ ನಿಧಿ ಒದಗಿಸುವುದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಉಚ್ಚ ನ್ಯಾಯಾಲಯವೊಂದರ ಮುಖ್ಯ ನ್ಯಾಯಾಧೀಶರು ಆಡಳಿತಾತ್ಮಕವಾಗಿ ಕಾರ್ಯನಿರ್ವಹಿಸುತ್ತಿರುವಾಗ ಕೆಳಗಿನ ಯಾವುದಕ್ಕೆ ಒಳಗಾಗುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಆ ರಾಜ್ಯದ ರಾಜ್ಯಪಾಲರ ವಿವೇಚನಾ ಅಧಿಕಾರಕ್ಕೆ ಒಳಗಾಗುತ್ತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಪ್ರಧಾನಮಂತ್ರಿಯು ಸಂಸತ್ತಿನ ಮೇಲ್ಮನೆಯ ಸದಸ್ಯನಾಗಿದ್ದಾಗ ಆತ ಏನಾಗಿರ್ತಾನೆ ಅಂತ? ಸರಿಯಾದ ಉತ್ತರ ಆಪ್ಷನ್ ಎ, ಆತನು ಅವಿಶ್ವಾಸ ನಿರ್ಣಯದ ಸಂದರ್ಭದಲ್ಲಿ ತನ್ನ ಪರವಾಗಿ ಮತ ಚಲಾಯಿಸುವಂತಿಲ್ಲ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದ ಸಂವಿಧಾನವು ಮಾನ್ಯ ಮಾಡಿರುವುದು ಏನನ್ನ? ಸರಿಯಾದ ಉತ್ತರ ಆಪ್ಷನ್ ಸಿ, ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರನ್ನ ಮಾನ್ಯ ಮಾಡಿರುತ್ತೆ ಭಾರತದ ಸಂವಿಧಾನವು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಮಾನವ ಹಕ್ಕುಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಯಾವ ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಡಿ 1 ಮತ್ತು 3. ಇದರ ಅಧ್ಯಕ್ಷರು ಭಾರತದ ನಿವೃತ್ತ ಮುಖ್ಯ ನ್ಯಾಯಾಧೀಶರೇ ಆಗಿರಬೇಕು ಮತ್ತು ಇದರ ಅಧಿಕಾರ ಕೇವಲ ಶಿಫಾರಸೀಕರಣ ಮಾದರಿಯಾಗಿದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಣಕಾಸು ಮಸೂದೆಯ ಬಗ್ಗೆ ಕೆಳಗಿನ ಯಾವ ಹೇಳಿಕೆ ತಪ್ಪು? ಸರಿಯಾದ ಉತ್ತರ ಆಪ್ಷನ್ ಎ, ಹಣಕಾಸು ಮಸೂದೆಯನ್ನು ಸಂಸತ್ತಿನ ಯಾವ ಸದನದಲ್ಲಿ ಬೇಕಾದರೂ ಮಂಡಿಸಬಹುದು ಅನ್ನೋದು ತಪ್ಪು. ಯಾಕಂದ್ರೆ ಇದನ್ನ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕಾಗತ್ತೆ. ಭಾರತದ ಅಟಾರ್ನಿ ಜನರಲ್ ಅವರ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಯಾವ ಹೇಳಿಕೆಗಳು ಸರಿಯಾಗಿವೆ? ವಿಚ್ ಸ್ಟೇಟ್ಮೆಂಟ್ಸ್ ಆರ್ ರೈಟ್? ಸೊ ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಸರಿಯಾಗಿದೆ. ಅವರು ರಾಷ್ಟ್ರಪತಿಯಿಂದ ನಿಯಮಿಸಲ್ಪಡುತ್ತಾರೆ, ಅವರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳನ್ನು ಹೊಂದಿರಬೇಕಾಗತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದ ವಿಭಜನೆಯ ಸಮಯದಲ್ಲಿ ಬ್ರಿಟಿಷ್ ಭಾರತದ ಈ ಕೆಳಗಿನ ಯಾವ ಪ್ರಾಂತ್ಯವು ಸಂಯುಕ್ತ ಮತ್ತು ಸ್ವತಂತ್ರ ಅಸ್ತಿತ್ವದ ಯೋಜನೆಯನ್ನು ಪ್ರಸ್ತಾಪಿಸಿತ್ತು? ನೋಡಿ, ಸಂಯುಕ್ತ ಮತ್ತು ಸ್ವತಂತ್ರ ಅಸ್ತಿತ್ವದ ಯೋಜನೆ ಪ್ರಸ್ತಾಪ ಮಾಡಿದ್ದು ಯಾವುದು ಅಂತ? ಸರಿಯಾದ ಉತ್ತರ ಆಪ್ಷನ್ ಎ, ಪಂಜಾಬ್.
ಕೆಳಗಿನ ಅಧಿಕಾರಿಗಳನ್ನು ಪರಿಗಣಿಸಿ ಆರ್ಡರ್ ಆಫ್ ಪ್ರೆಸಿಡೆನ್ಸಿ ಪ್ರಕಾರ ಸರಿಯಾದ ಕ್ರಮ ಯಾವುದು, ಸರಿಯಾದ ರ್ಯಾಂಕಿಂಗ್ ಯಾವುದು ಅಂತ. ಸರಿಯಾದ ಉತ್ತರ ಆಪ್ಷನ್ ಸಿ 4, 3, 2, 1. ಉಲ್ಟಾ ಇದನ್ನು ಮೊದಲಿಗೆ ಭಾರತದ ಮುಖ್ಯ ನ್ಯಾಯಾಧೀಶರು, ಆನಂತರ ಕ್ಯಾಬಿನೆಟ್ ಸಚಿವರು, ಆನಂತರ ಮುಖ್ಯ ಚುನಾವಣಾ ಆಯುಕ್ತರು, 4ನೇದಾಗಿ ಕ್ಯಾಬಿನೆಟ್ ಕಾರ್ಯದರ್ಶಿಗಳು. ಹೊಂದಿಸಿ ಬರೆಯಿರಿ. ಸಂವಿಧಾನದ ಅನುಚ್ಛೇದಗಳು ಮತ್ತು ಅದಕ್ಕೆ ಸಂಬಂಧಿಸಿದಂಥ ವಿಷಯವನ್ನು ಹೊಂದಿಸಿ ಬರೀಬೇಕು. ಸರಿಯಾದ ಉತ್ತರ ಆಪ್ಷನ್ ಎ 1, 2, 3, 4 ಆಸ್ ಇಟ್ ಈಸ್. 1, 2, 3, 4 ನೋಡಿ. ಅನುಚ್ಛೇದ 54 ಭಾರತದ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದೆ. ಅನುಚ್ಛೇದ 75 ಪ್ರಧಾನಮಂತ್ರಿ ಮತ್ತು ಮಂತ್ರಿ ಪರಿಷತ್ತಿನ ನೇಮಕಕ್ಕೆ ಸಂಬಂಧಿಸಿದೆ. ಅನುಚ್ಛೇದ 155 ರಾಜ್ಯಪಾಲರ ನೇಮಕ. 164 ರಾಜ್ಯದ ಮುಖ್ಯಮಂತ್ರಿ ಹಾಗೂ ಮಂತ್ರಿ ಪರಿಷತ್ತಿನ ನೇಮಕಕ್ಕೆ ಸಂಬಂಧಪಟ್ಟಿದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಅಂಶಗಳನ್ನು ಪರಿಗಣಿಸಿ ಯಾವ ಅಂಶಗಳು ಈ ಒಂದು ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆಂಟ್ ಪ್ರೋಗ್ರಾಂನಿಂದ ಪೂರೈಸಲ್ಪಡ್ತವೆ ಅಂತ. ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 3 ಮಾತ್ರ. ಅಂದರೆ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿವಲ್ಲ, ಇವು ಭಾರತ ಸರ್ಕಾರವು ಚಾಲನೆಗೊಳಿಸಿರುವ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಂನಿಂದ ಪೂರೈಸಲ್ಪಡ್ತವೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಯಾವ ಹೇಳಿಕೆಗಳು ಮೇಲಿನಗಳಲ್ಲಿ ಯಾವುದು ಸರಿಯಾಗಿದೆ. ದಿಸ್ ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಸರಿಯಾದ ಉತ್ತರ ಆಪ್ಷನ್ ಬಿ 2 ಮಾತ್ರ. ನೋಡಿ, ರಾಷ್ಟ್ರಪತಿಯವರು ಇಂಥ ವಿಷಯದ ಮೇಲೆ ಸಲಹೆ ಕೇಳಿದರೆ ಕೊಡಬಹುದು. ನೋಡಿ, ಭಾರತದ ರಾಷ್ಟ್ರಾಧ್ಯಕ್ಷರಿಗೆ ಸುಪ್ರೀಂ ಕೋರ್ಟ್ ಇದೆಯಲ್ಲ, ರಾಷ್ಟ್ರಪತಿಯವರು ಒಂದು ವೇಳೆ ಸಲಹೆ ಕೇಳಿದರೆ ಕೊಡಬಹುದಾಗಿದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 1935ರ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ನಲ್ಲಿ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಗಳು 1950ರಲ್ಲಿ ಭಾರತದ ಸಂವಿಧಾನದಲ್ಲಿ ಈ ಹೆಸರಿನಲ್ಲಿ ಸೇರಿಸಲ್ಪಟ್ಟಿವೆ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತದ ರಾಜ್ಯದ ಕಾರ್ಯಕಾರಿ ಶಕ್ತಿಯ ವ್ಯಾಪ್ತಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವುವು ಸುಪ್ರೀಂ ಕೋರ್ಟ್ನ ಮೂಲಕ ನ್ಯಾಯಾಧಿಕಾರಕ್ಕೆ ಸೇರಿವೆ. ಸುಪ್ರೀಂ ಕೋರ್ಟ್ ಥ್ರೂ ನ್ಯಾಯಾಧಿಕಾರಕ್ಕೆ ಸೇರುವಂಥವು ಯಾವುದು ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 4 ಮಾತ್ರ. ನೋಡಿ, ಭಾರತ ಸರ್ಕಾರ ಮತ್ತು 1 ಅಥವಾ ಹೆಚ್ಚಿನ ರಾಜ್ಯಗಳ ನಡುವಿನ ವ್ಯಾಜ್ಯ ಮತ್ತು 2 ಅಥವಾ ಹೆಚ್ಚಿನ ರಾಜ್ಯಗಳ ನಡುವಿನ ವ್ಯಾಜ್ಯ ಇದೆಯಲ್ಲ, ಇದು ಸುಪ್ರೀಂ ಕೋರ್ಟ್ ಮೂಲಕ ನ್ಯಾಯಾಧಿಕರಣಕ್ಕೆ ಸೇರಿವೆ. ಸಂಜೆ ನಕ್ಷತ್ರ ಅಂತೇಳಿ ಖ್ಯಾತವಾಗಿರುವ ಶುಕ್ರ ಗ್ರಹದ ಉದಯವು ಕೆಳಗಿನ ಯಾವುದನ್ನು ಸೂಚನೆ ಮಾಡುತ್ತೆ. ಸರಿಯಾದ ಉತ್ತರ ಆಪ್ಷನ್ ಡಿ ಪಶ್ಚಿಮ ದಿಕ್ಕು. ಯಾವ ಪ್ರಕಾರದ ಶಿಲೆಗಳಲ್ಲಿ ಪಳೆಯುಳಿಕೆಗಳು ಹೆಚ್ಚು ಕಂಡುಬರುತ್ತವೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪದರು ಶಿಲೆ. ಶಾಂತ ಕಟಿಬಂಧಗಳು ಡೋಲ್ ಡ್ರಮ್ಸ್ ಅಂದರೆ ಏನು. ಡೋಲ್ ಡ್ರಮ್ಸ್ ಎಂದರೆ ಏನು. ಸರಿಯಾದ ಉತ್ತರ ಆಪ್ಷನ್ ಸಿ ಸಮಭಾಜಕ ವೃತ್ತದ ಬಳಿ ಇರುವ ಬೀಸುವ ಪ್ರಶಾಂತ ಮಾರುತಗಳ ಪಟ್ಟಿಗೆ ಡೋಲ್ ಡ್ರಮ್ಸ್ ಅಂತ ಕರಿತೀವಿ, ಅಥವಾ ಶಾಂತ ಕಟಿಬಂಧ ಅಂತ ಕರಿತೀವಿ. ಖಂಡಾವರಣ ಪ್ರದೇಶ ಅಥವಾ ಕಾಂಟಿನೆಂಟಲ್ ಶೆಲ್ಫ್ ಅಂದರೆ ಏನು. ಸೊ ಕಾಂಟಿನೆಂಟಲ್ ಶೆಲ್ಫ್ ಅಂದರೆ ಆಪ್ಷನ್ ಡಿ ಖಂಡಗಳ ತೀರದಲ್ಲಿ 600 ಅಡಿಗಳಿಗಿಂತ ಹೆಚ್ಚು ಆಳವಿಲ್ಲದ ಪ್ರದೇಶಕ್ಕೆ ಕಾಂಟಿನೆಂಟಲ್ ಶೆಲ್ಫ್ ಅಥವಾ ಖಂಡಾವರಣ ಪ್ರದೇಶ ಅಂತ ಕರಿತೀವಿ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆಗೆ ರಿಲೇಟೆಡ್ ಆಗಿರುವ ಪ್ರಶ್ನೆ ಇದು. ಸೊ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯು 180 ಡಿಗ್ರಿ ಮೆರಿಡಿಯನ್ ಆಗಿದ್ದು, ಈ ರೇಖೆಯ ಪಶ್ಚಿಮದ ಭಾಗಗಳ ದಿನವು ಪೂರ್ವ ಭಾಗದ ದಿನಗಳಿಗಿಂತ 1 ದಿನ ಕಡಿಮೆ ಇರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪದರು ಶಿಲೆಗಳ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಹೇಳಿಕೆಗಳು ಯಾವುದು. ಪದರು ಶಿಲೆಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರ ಆಪ್ಷನ್ ಡಿ 1, 2, 3, 4, 4 ಕೂಡ ಸರಿಯಾಗಿವೆ. ನೋಡಿ, ಪದರು ಶಿಲೆಗಳು ಭೂಮಿಯ ಮೇಲ್ಮೈ, ಜಲೀಯ ವ್ಯವಸ್ಥೆ, ಹೈಡ್ರೋಲಾಜಿಕಲ್ ಸಿಸ್ಟಮ್ ಇದರಿಂದ ರಚನೆಯಾಗಿರ್ತವೆ. ಪದರು ಶಿಲೆಗಳ ರಚನೆ ಮೊದಲಿರುವ ಶಿಲೆಗಳ ಹವಾಮಾನ ಪ್ರಭಾವಕ್ಕೊಳಗಾಗುವ ಪ್ರಕ್ರಿಯೆ ಹೊಂದಿದೆ, ವೆದರಿಂಗ್ಗೆ ಹೊಂದಿಕೆಯಾಗಿದೆ. ಪದರು ಶಿಲೆಗಳಲ್ಲಿ ಪಳೆಯುಳಿಕೆಗಳು ಇರ್ತವೆ. ಇನ್ನು ಪದರ ಶಿಲೆಗಳ ವಿಶಿಷ್ಟ ಸ್ತರ ಲೇಯರ್ಗಳಲ್ಲಿವು ವಿಶಿಷ್ಟ ಸ್ತರಗಳಲ್ಲಿವು ಕಾಣಿಸ್ಕೊಳ್ತವೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ಷಿತಿಜ ಅಥವಾ ಹಾರಿಜನ್ ಇದಕ್ಕೆ ಲಂಬವಾಗಿ ನಕ್ಷತ್ರಗಳ ಉದಯಿಸುವುದನ್ನು
ಒಬ್ಬ ನೋಡಿದರೆ ಆತ ಇರೋದು ಎಲ್ಲಿ? ಸರಿಯಾದ ಉತ್ತರ ಆಪ್ಷನ್ ಎ, ಆತ ಸಮಭಾಜಕ ವೃತ್ತದ ಮೇಲೆ ಇರ್ತಾನೆ. ಮೋಡ ಭರಿತ ಆಕಾಶಗಳ ರಾತ್ರಿಯು ಮೋಡರಹಿತ ಶುಭ್ರ ಆಕಾಶದ ರಾತ್ರಿಗಳಿಗಿಂತ ಬೆಚ್ಚಗಿರ್ತವೆ, ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ, ಭೂಮಿ ಪ್ರತಿಫಲಿಸುವ ಉಷ್ಣವನ್ನ ಮೋಡಗಳು ವಾಪಸ್ಸು ಪ್ರತಿಫಲಿಸುತ್ತವೆ, ಹಾಗಾಗಿ ಮೋಡ ಭರಿತ ಆಕಾಶಗಳ ರಾತ್ರಿಯು ಮೋಡರಹಿತ ಶುಭ್ರ ಆಕಾಶದ ರಾತ್ರಿಗಳಿಗಿಂತ ಬೆಚ್ಚಗಿರ್ತವೆ. ಕೆಳಗಿನ ಯಾವ ಜೋಡಿಯಲ್ಲಿ ಬುಡಕಟ್ಟು ವರ್ಗ ಮತ್ತು ಅವರು ವಾಸಿಸುವ ಸ್ಥಳ ಹೊಂದಿಕೆಯಾಗಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, ಕೋರ್ಬಾ ಮತ್ತು ಕೊಡಗು ಇವು ಹೊಂದಿಕೆ ಆಗಿಲ್ಲ. ಬುಕ್ಸಾ ಪೌರಿ ಗರ್ವಾಲ್, ಮಂಡಾ ಛೋಟಾ ನಾಗಪುರ್ ಮತ್ತು ಕೋಲ್ ಜಬಲ್ಪುರ್ ಇವೆಲ್ಲವೂ ಕರೆಕ್ಟ್ ಇದೆ. ಬಟ್ ಕೋರ್ಬಾ ಕೊಡಗಿನಲ್ಲಿ ಕಂಡು ಬರಲ್ಲ, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವ ಕೃಷಿ ಪದ್ಧತಿಯು ಜೀವ ಪರಿಸರದ ಸಂಗಾತಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಸಾವಯವ ಕೃಷಿ ಪದ್ಧತಿ. ಇವು ಜೀವ ಪರಿಸರದ ಸಂಗಾತಿಯಾಗಿವೆ. ಒಂದು ಖಗೋಳ ಮಾನವು ಆಸ್ಟ್ರೋನಾಮಿಕಲ್ ಯೂನಿಟ್ ಇವುಗಳ ನಡುವಿನ ಸರಾಸರಿ ದೂರವಾಗಿರುತ್ತೆ. ಆಸ್ಟ್ರೋನಾಮಿಕಲ್ ಯೂನಿಟ್ ಇದೆಯಲ್ಲ, ಯಾವುದರ ನಡುವಿನ ಸರಾಸರಿ ದೂರವಾಗಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ, ಭೂಮಿ ಮತ್ತು ಸೂರ್ಯ. ಭೂಮಿ ಮತ್ತು ಸೂರ್ಯನ ನಡುವಿನ ಸರಾಸರಿ ದೂರ, ಅದಕ್ಕೆ ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರಿತೀವಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಂಗಾರಕ ಮತ್ತು ಗುರು ಗ್ರಹದ ಕಕ್ಷೆಯ ನಡುವಿನ ಪ್ರದೇಶದಲ್ಲಿ ಸೂರ್ಯನ ಸುತ್ತಲಿರುವ ಕಲ್ಲಿನ ಸಣ್ಣ ತುಣುಕುಗಳ ಸಮೂಹವನ್ನು ಈ ರೀತಿ ಕರಿತೀವಿ. ಸರಿಯಾದ ಉತ್ತರ ಆಪ್ಷನ್ ಡಿ, ತಾರಾಮಂಡಲ ಅಥವಾ ಬಹುಸಂಖ್ಯೆಯ ಸಣ್ಣ ಗ್ರಹಗಳು ಅಂತ ಕರಿತೀವಿ. ಒಂದು ವೇಳೆ ಉಷ್ಣವಲಯದ ಮಳೆ ತರುವ ಅರಣ್ಯವನ್ನು ತೆಗೆದು ಹಾಕಿದರೆ ಅದು ಉಷ್ಣವಲಯದ ಪರ್ಣಪಾತಿ ಅರಣ್ಯದಷ್ಟು ಬೇಗ ಪುನರ್ ಚಿಗುರೋದಿಲ್ಲ. ಇದಕ್ಕೆ ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ ಎ, ಮಳೆ ತರುವ ಕಾಡಿನ ಮಣ್ಣಿನಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಇರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಧೂಮಕೇತು ಮತ್ತು ಕ್ಷುದ್ರ ಗ್ರಹಗಳ ನಡುವಿನ ವ್ಯತ್ಯಾಸವೇನು? ಇದಕ್ಕೆ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ. ಧೂಮಕೇತು ಮತ್ತು ಕ್ಷುದ್ರ ಗ್ರಹಗಳ ನಡುವಿನ ವ್ಯತ್ಯಾಸ. ಸರಿಯಾದ ಉತ್ತರ ಆಪ್ಷನ್ ಬಿ, 1 ಮತ್ತು 3 ಮಾತ್ರ ಸರಿಯಾಗಿದೆ. ನೋಡಿ, ಕ್ಷುದ್ರ ಗ್ರಹಗಳು ಛಿದ್ರ ಶಿಲಾಗ್ರಹಗಳಾದರೆ ಧೂಮಕೇತುಗಳು ಶಿಲೆ ಹಾಗೂ ಲೋಹ ಪದಾರ್ಥಗಳಿಂದ ಬಂಧಿಸಲ್ಪಟ್ಟ ಹೆಪ್ಪುಗಟ್ಟಿದ ಅನಿಲಗಳಿಂದ ರಚಿತವಾಗಿರುತ್ತೆ. 1. ಇನ್ನು ಧೂಮಕೇತುಗಳು ಗ್ರಹಿಸಬಹುದಾದ ಹೊಳೆಯುವ ಬಾಲವನ್ನು ತೋರಿಸಿದರೆ ಕ್ಷುದ್ರ ಗ್ರಹಗಳಿಗೆ ಅಂತ ಬಾಲಗಳು ಇರಲ್ಲ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 1 ಮತ್ತು 3 ಸರಿಯಾಗಿದೆ. ಕೆಳ ಸ್ಟ್ರಾಟೋಸ್ಪಿಯರ್ನಲ್ಲಿ ಜೆಟ್ ವಿಮಾನಗಳು ತುಂಬಾ ಸುಲಭವಾಗಿ ಮತ್ತು ಮೃದುವಾಗಿ ಹಾರ್ತವೆ. ಇದಕ್ಕೆ ಸೂಕ್ತ ವಿವರಣೆ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ, 1 ಮತ್ತು 2. ನೋಡಿ, ಏನು ಕೆಳ ಸ್ಟ್ರಾಟೋಸ್ಪಿಯರ್ನಲ್ಲಿ ಮೋಡಗಳು ಅಥವಾ ನೀರಾವಿ ಇರೋದಿಲ್ಲ. 1. ಕೆಳ ಸ್ಟ್ರಾಟೋಸ್ಪಿಯರ್ನಲ್ಲಿ ಊರ್ಧ್ವ ಮಾರುತಗಳು ಇರೋದಿಲ್ಲ. ಭೂಮಿಯ ಮೇಲ್ಮೈಯಿಂದ ಎತ್ತರಕ್ಕೆ ಹೋದಂತೆ ತಾಪಮಾನ ಸಾಮಾನ್ಯವಾಗಿ ಇಳಿಕೆ ಆಗುತ್ತೆ. ಇದಕ್ಕೆ ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ, 1 ಮತ್ತು 3 ಮಾತ್ರ. ನೋಡಿ, ವಾಯುಮಂಡಲವು ಭೂಮಿಯ ಮೇಲ್ಮೈಯಿಂದ ಮೇಲಕ್ಕೆ ಮಾತ್ರ ಬಿಸಿಯಾಗಬಲ್ಲದು. ಇನ್ನು ವಾಯುಮಂಡಲದ ಮೇಲ್ಭಾಗದಲ್ಲಿ ಗಾಳಿಯ ಸಾಂದ್ರತೆ ಕಡಿಮೆ ಇರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೈಡ್ರೋಕಾರ್ಬನ್ಗಳ ಅಣು ತೂಕಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವುದು ಸರಿಯಾದ ಏರಿಕೆ ಕ್ರಮ? ಇನ್ಕ್ರೀಸಿಂಗ್ ಆರ್ಡರ್. ಸರಿಯಾದ ಏರಿಕೆ ಕ್ರಮ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಮೀಥೇನ್, ಈಥೇನ್, ಪ್ರೊಫೇನ್, ಬ್ಯೂಟೇನ್. ಮೀಥೇನ್, ಈಥೇನ್, ಪ್ರೊಫೇನ್, ಬ್ಯೂಟೇನ್ ಇದು ಸರಿಯಾದ ಏರಿಕೆ ಕ್ರಮವಾಗಿದೆ. ಜೀವಕೋಶದಲ್ಲಿನ ಬೀಜ ಕೇಂದ್ರದ ಹೊರತಾಗಿ ಯಾವುದು DNA ಹೊಂದಿರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಮೈಟೋಕಾಂಡ್ರಿಯಾ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಯಾವ ಹೇಳಿಕೆಗಳು ಸರಿಯಾದ ಹೇಳಿಕೆಗಳಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಬಿ, 1, 2, 3. ಲಾಡಿಹುಳ ಒಂದು ಹರ್ಮಾಫ್ರೋಟೈಡ್ ಆಗಿದೆ. ದುಂಡು ಹುಳುಗೆ ಪ್ರತ್ಯೇಕ ಲಿಂಗಗಳಿರ್ತವೆ ಮತ್ತು ಫಿಲೇರಿಯಾವು ನೆಮಾಟೋಡ್ನಿಂದ ಆಗಿರುತ್ತವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
50ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಸೊ ಬೇರೆ ಬೇರೆ ದೇಹ ಭಾಗದ ಮೂಳೆಗಳು ಮತ್ತು ರಿಲೇಟೆಡ್ ಆಗಿರುವಂಥ ಹೆಸರನ್ನು ಹೊಂದಿಸಿ ಬರೆಯಿರಿ ಅಂತಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ 4 1 2 3. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 4 1 2 3. 4 1 2 3. ನೋಡಿ, ಎದೆ ಮೂಳೆಗೆ ಸ್ಟರ್ನ್ವೆಲ್ ಅಂತ ಕರಿತೀವಿ, ಕಾಲರ್ ಮೂಳೆಗೆ ಕ್ಲೇವಿಕಲ್ ಅಂತ ಕರಿತೀವಿ, ನೀ ಕ್ಯಾಪ್ಗೆ ಪೆಟಿಲಾ ಅಂತ ಕರಿತೀವಿ, ಹಾಗೆ ಶೋಲ್ಡರ್ ಬ್ಲೇಡ್ಗೆ ಸ್ಯಾಫುಲ್ಲಾ ಅಂತ ಕರಿತೀವಿ. ನೋಡಿ, ಎದೆ ಮೂಳೆ ಸ್ಟರ್ನ್ವೆಲ್, ಕಾಲರ್ ಮೂಳೆ ಕ್ಲೇವಿಕಲ್, ನೀ ಕ್ಯಾಪ್ ಪೆಟಿಲಾ ಮತ್ತು ಶೋಲ್ಡರ್ ಬ್ಲೇಡ್ ಸ್ಯಾಫುಲ್ಲಾ. ಸಾಮಾನ್ಯವಾಗಿ ಗುಳಿಗೆ ಅಥವಾ ಪುಡಿ ರೂಪದ ಔಷಧಗಳ ಬಾಟಲುಗಳಲ್ಲಿ ಸಿಲಿಕಾ ಜೆಲ್ನ ಸಣ್ಣ ಪುಟ್ಟಣವನ್ನು ಇಟ್ಟಿರ್ತಾರೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಸಿಲಿಕಾ ಜೆಲ್ ಏನಾಗಿರುತ್ತೆ ಅಂತ. ಸರಿಯಾದ ಉತ್ತರ ಆಪ್ಷನ್ ಸಿ, ತೇವಾಂಶವನ್ನು ಹೀರುತ್ತಿದ್ದು ಸಿಲಿಕಾ ಜೆಲ್. ರಕ್ತದ ಗ್ಲೂಕೋಸ್ ಮಟ್ಟವನ್ನು ಸಾಮಾನ್ಯವಾಗಿ ಅಭಿವ್ಯಕ್ತಿಸುವುದು ಹೇಗೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಪ್ರತಿ ಡೆಸಿ ಲೀಟರ್ಗೆ ಇಂತಿಷ್ಟು ಮಿಲಿಗ್ರಾಮ್ ಅಂತೇಳಿ ಅಭಿವ್ಯಕ್ತಿ ಮಾಡಲಾಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಜೀವಿ ಭತ್ತದ ಬೆಳೆಗೆ ಜೈವಿಕ ಗೊಬ್ಬರವಾಗಿ ಉಪಯುಕ್ತವಾಗಿದೆ? ಜೈವಿಕ ಗೊಬ್ಬರವಾಗಿ ಸರಿಯಾದ ಉತ್ತರ ಆಪ್ಷನ್ ಎ, ನೀಲಿ ಮತ್ತು ಹಸಿರು ಆಲ್ಗೆ. ಮಾನವನ ಮೂತ್ರಜನಕಾಂಗದಲ್ಲಿ ಶೇಖರಣೆಯಾಗುವ ಕಲ್ಲುಗಳು ಒಳಗೊಂಡಿರುವುದು ಏನನ್ನ? ಸರಿಯಾದ ಉತ್ತರ ಕ್ಯಾಲ್ಸಿಯಂ ಆಕ್ಸಲೈಡ್. ತುಂಬಾ ಸರಿ ಕೇಳಿದರೆ ಈ ಪ್ರಶ್ನೆಯನ್ನ, ಕ್ಯಾಲ್ಸಿಯಂ ಆಕ್ಸಲೈಡ್. ಪ್ರತಿ ದೀಪ್ತ ಟ್ಯೂಬ್ಗಳಲ್ಲಿ ಚೋಕ್ಗಳನ್ನು ಅಳವಡಿಸಲಾಗಿರುತ್ತೆ. ಈ ಚೋಕ್ ಸುರುಳಿಯು ಏನ್ ಮಾಡುತ್ತೆ ಅಂತ? ಸರಿಯಾದ ಉತ್ತರ ಆಪ್ಷನ್ ಸಿ, ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಪ್ರವಾಹವನ್ನು ಇದು ಕಡಿಮೆ ಮಾಡುತ್ತೆ. ಈ ಚೋಕ್ಗಳಲ್ಲಿ ಅಳವಡಿಸಲಾಗಿರುವಂಥ ಚೋಕ್ ಸುರುಳಿ. 100 ಡೆಸಿಬಲ್ ಶಬ್ದದ ಪ್ರಮಾಣ ಸಂಬಂಧಿಸಿರುವುದು ಯಾವುದಕ್ಕೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಯಂತ್ರ ಕಾರ್ಖಾನೆಯ ಶಬ್ದಕ್ಕೆ. 100 ಡೆಸಿಬಲ್. ಕಪ್ಪು ರಂಧ್ರ ಒಂದು ಆಕಾಶಕಾಯವಾಗಿದ್ದು ಅದರಿಂದ ಯಾವುದೇ ವಿಕಿರಣವನ್ನು ಹೊರ ಹೋಗಲು ಬಿಡೋದಿಲ್ಲ. ಅದರ ಈ ಗುಣಕ್ಕೆ ಕಾರಣ ಏನು? ಸರಿಯಾದ ಉತ್ತರ ಅದರ ಅತಿ ಹೆಚ್ಚಿನ ಸಾಂದ್ರತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೋಬಾಲ್ಟ್ 60 ಅನ್ನು ಸಾಮಾನ್ಯವಾಗಿ ವಿಕಿರಣ ಚಿಕಿತ್ಸೆಯಲ್ಲಿ ಉಪಯೋಗಿಸ್ತಾರೆ. ಕಾರಣ ಅದು ಹೊರಹಾಕುವುದು ಏನನ್ನ? ಕೋಬಾಲ್ಟ್ 60 ವಿಕಿರಣ ಚಿಕಿತ್ಸೆಯಲ್ಲಿ ಯೂಸ್ ಮಾಡ್ತಾರೆ ನೋಡಿ. ಏನಂದ್ರೆ ಆಪ್ಷನ್ ಸಿ, ಇದು ಗಾಮಾ ಕಿರಣಗಳನ್ನು ಹೊರಹಾಕುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಸಿಟಲಿನ್ ಬಗ್ಗೆ ಈ ಕೆಳಗಿನ ಹೇಳಿಕೆಯನ್ನು ಪರ್ಯಾಲೋಚಿಸಿ ಯಾವ ಹೇಳಿಕೆಗಳು ಸರಿಯಾಗಿದೆ ಅಸಿಟಲಿನ್ಗೆ ಸಂಬಂಧಿಸಿದಂತೆ? ಸರಿಯಾದ ಉತ್ತರ ಆಪ್ಷನ್ ಎ, 1 ಮತ್ತು 2 ಎರಡೂ ಕೂಡ ಸರಿಯಾಗಿದೆ. 2 ಸರಿಯಾಗಿದೆ, 3ನೇ ತಪ್ಪು. ಇದು ಬೆಸುಗೆ ಕೈಗಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ಇದು ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವ ಕಚ್ಚಾ ವಸ್ತು ಕೂಡ ಹೌದು. ಎರ್ಗಾಟಿಸಮ್ ಕಾಯಿಲೆಯು ಬರುವುದು ಇದನ್ನ ತಿನ್ನುವುದರಿಂದ. ಎರ್ಗಾಟಿಸಮ್, ಗೋಟ್ ಅಂತ ಕರಿತೀವಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ, ಕಲುಷಿತಗೊಂಡ ನೀರು. ಗಂಜಿ, ಸ್ಟ್ರಾಚ್ ಮತ್ತು ಸೆಲ್ಯುಲೋಸ್ ಬಗ್ಗೆ ಯಾವ ಹೇಳಿಕೆ ಸರಿಯಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, 2 ಗ್ಲೂಕೋಸ್ ಅಣುಗಳನ್ನು ಹೊಂದಿರುತ್ತೆ. ಇದು ತಪ್ಪಾಗಿರುವಂಥ ಸ್ಟೇಟ್ಮೆಂಟ್. ಹೃದಯಕ್ಕೆ ರಕ್ತವನ್ನು ಸಾಗಿಸುವ ಶುದ್ಧ ರಕ್ತನಾಳಗಳನ್ನು ಅಂದರೆ ಅಪಧಮನಿಗಳನ್ನು ಏನಂತೇಳಿ ಕರೀತಾರೆ? ಶುದ್ಧ ರಕ್ತವನ್ನು ಸಾಗಿಸುವುದು, ರಕ್ತವನ್ನು ಸಾಗಿಸುವ ಶುದ್ಧ ರಕ್ತನಾಳಗಳನ್ನು ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಕೊರೋನರಿ ಅಪಧಮನಿ ಅಂತ ಕರಿತೀವಿ. ಈ ಕೆಳಗಿನವುಗಳಲ್ಲಿ ಸಸ್ಯಗಳಿಗೆ ಅತ್ಯವಶ್ಯಕವಲ್ಲದ ಮೈಕ್ರೋ ಪೋಷಕ ಮೂಲ ವಸ್ತು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಸೋಡಿಯಂ. ಸಮಿತಿಗಳು ಮತ್ತು ಅದರ ಅಧ್ಯಕ್ಷರ ಹೊಂದಿಸಿ ಬರೆಯಿರಿ ಅಂತಾರೆ. 64ನೇ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ, 4 2 1 3. 4 2 1 3 ನೋಡಿ. ಸಾರ್ವಜನಿಕ ವಲಯದ ಹಣ ಹೂಡಿಕೆ ಹಿಂತೆಗೆತ ಮಾಡೋದು ರಂಗರಾಜನ್ ಸಮಿತಿ. ರೋಗಗ್ರಸ್ತ ಕೈಗಾರಿಕೆಗಳು ಓಂಕಾರ ಗೋಸ್ವಾಮಿ. ತೆರಿಗೆ ಸುಧಾರಣೆಗಳು ರಾಜ ಚೆಲ್ಲಯ್ಯ ಸಮಿತಿ. ಮತ್ತು ವಿಮಾ ವಲಯದಲ್ಲಿನ ಕೋಡ್ ಇದು RS ಮಲ್ಹೋತ್ರಾ ಸಮಿತಿ.
ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ವಿತ್ತೀಯ ನಿಧಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕುರಿತಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಅದು ದೇಶವೊಂದರ ಕೇಂದ್ರ ಬ್ಯಾಂಕ್ಗೆ ಸಾಲವನ್ನು ನೀಡುತ್ತೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಹಣದುಬ್ಬರ ದರದಲ್ಲಿನ ಕ್ಷಿಪ್ರ ಏರಿಕೆಯನ್ನು ಕೆಲವೊಮ್ಮೆ ಬೇಸ್ ಇಫೆಕ್ಟ್ ಅಂತ ಕರೀತಾರೆ. ಹಾಗಾದ್ರೆ ಈ ಬೇಸ್ ಎಫೆಕ್ಟ್ ಅಂದ್ರೆ ಏನು? ಹಣದುಬ್ಬರದಲ್ಲಿನ ಕ್ಷಿಪ್ರ ಏರಿಕೆ ಇದಕ್ಕೆ ಬೇಸ್ ಎಫೆಕ್ಟ್ ಅಂತೀವಲ್ಲ, ಬೇಸ್ ಎಫೆಕ್ಟ್ ಅಂದ್ರೆ ಏನು? ಸರಿ ಉತ್ತರ ಆಪ್ಷನ್ ಸಿ, ಹಣದುಬ್ಬರ ದರವನ್ನು ಲೆಕ್ಕ ಹಾಕುವಾಗ ಹಿಂದಿನ ವರ್ಷದ ಬೆಲೆ ಮಟ್ಟಗಳು ಉಂಟು ಮಾಡುವ ಪರಿಣಾಮವಾಗಿದೆ. ಭಾರತವು ಜನಸಂಖ್ಯೀಯ ಲಾಭಾಂಶದ ಡಿಮಿಗ್ರಫಿಕ್ ಡಿವಿಡೆಂಟ್ ದೇಶವೆಂದು ಪರಿಗಣಿತವಾಗಿದೆ, ಯಾಕೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅದರ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚಿನ ಭಾಗವಾದ 15ರಿಂದ 64 ವರ್ಷದ ವಯೋಗುಂಪನ್ನು ಹೊಂದಿದೆ. ಹಾಗಾಗಿ ಇದಕ್ಕೆ ಡಿಮಿಗ್ರಾಫಿಕ್ ಡಿವಿಡೆಂಟ್ ಅಂತ ಕರಿತೀವಿ. ಹಣದುಬ್ಬರ ಇಳಿತ ಡಿಫ್ಲೇಷನ್, ಇದನ್ನು ಕೆಳಗಿನ ಯಾವ ಹೇಳಿಕೆ ಸರಿಯಾಗಿ ವರ್ಣಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಾಗುವ ನಿರಂತರ ಇಳಿಕೆ. ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಸ್ಪೆಷಲ್ ಸೇಫ್ಗಾರ್ಡ್ ಮೆಕ್ಯಾನಿಸಮ್ ಎನ್ನುವಂತಹ ಒಂದು ಪದಗುಚ್ಛವನ್ನು ಬಳಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ವಿಶ್ವ ವಾಣಿಜ್ಯ ಸಂಸ್ಥೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಗೆ ಸಂಬಂಧಿಸಿದಂತೆ. ವಾಣಿಜ್ಯ ಬ್ಯಾಂಕ್ಗಳು ಸರ್ಕಾರಕ್ಕೆ ಸಾಲ ನೀಡುವಾಗ ಕೆಳಗಿನ ಯಾವ ವಿಧಾನ ಬಳಸ್ತವೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋವನ್ನು ಬಳಸ್ತವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ರಧಾನಮಂತ್ರಿ ಜನಧನ ಯೋಜನೆಯನ್ನು ಇದಕ್ಕಾಗಿ ಪ್ರಾರಂಭಿಸಲಾಯಿತು? ಪ್ರಧಾನಮಂತ್ರಿ ಜನ್ಧನ್ ಯೋಜನೆ. ಸೊ ಇದು ಶುರು ಮಾಡಿದ್ದೇನಕ್ಕೆ ಅಂದರೆ ದೇಶದಲ್ಲಿ ಆರ್ಥಿಕ ಸೇರ್ಪಡೆಯನ್ನು ಪ್ರೋತ್ಸಾಹಿಸಲು, ಇಕನಾಮಿಕ್ ಇನ್ಕ್ಲೂಷನ್ ಅನ್ನು ಪ್ರೋತ್ಸಾಹ ಮಾಡೋದಕ್ಕೆ ಪ್ರಧಾನಮಂತ್ರಿ ಜನಧನ್ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ದೇಶವೊಂದರ GDP ಮತ್ತು ತೆರಿಗೆ ಅನುಪಾತದಲ್ಲಿ ಇಳಿಕೆ ಉಂಟಾದರೆ ಅದು ಏನನ್ನ ಸೂಚಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ, ಒಂದು ಮಾತ್ರ, ಅದು ಆರ್ಥಿಕ ಅಭಿವೃದ್ಧಿಯ ದರದ ಮಂದಗತಿಯನ್ನು ಸೂಚಿಸುತ್ತೆ, ಮಂದಗತಿ. ಕೆಳಗಿನ ಯಾವುದು ಕೈಗಾರಿಕಾ ಕಾರ್ಮಿಕರಿಗೆ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಹೊರತರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ದ ಲೇಬರ್ ಬ್ಯೂರೋ. ಇದು ಕೈಗಾರಿಕಾ ಕಾರ್ಮಿಕರಿಗೆ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಹೊರತರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರೂಪಾಯಿ ಪರಿವರ್ತನೀಯತೆ ಕನ್ವರ್ಟೆಬಿಲಿಟಿ ಸೂಚಿಸುವುದು ಏನನ್ನ? ಸರಿಯಾದ ಉತ್ತರ ಆಪ್ಷನ್ ಸಿ, ರೂಪಾಯಿಯು ಇತರ ಚಲಾವಣಾ ಹಣದೊಂದಿಗೆ ಇತರ ಚಲಾವಣಾ ಹಣಗಳು ರೂಪಾಯಿಗೆ ಮುಕ್ತವಾಗಿ ಪರಿವರ್ತನೆಗೊಳ್ಳುವಂತೆ ಮಾಡುತ್ತದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಯೋಕಾರ್ಬನ್ ಫಂಡ್ ಇನಿಷಿಯೇಟಿವ್ ಫಾರ್ ಸಸ್ಟೈನಬಲ್ ಫಾರೆಸ್ಟ್ ಲ್ಯಾಂಡ್ಸ್ಕೇಪ್ ಅಂದರೆ ಸುಸ್ಥಿರ ಅರಣ್ಯ ಭೂದೃಶ್ಯಗಳಿಗಾಗುವ ಜೈವಿಕ ಇಂಗಾಲ ನಿಧಿ ಉಪಕ್ರಮವನ್ನು ಇದು ನಿರ್ವಹಿಸುತ್ತೆ. ಸರಿಯಾದ ಉತ್ತರ ಆಪ್ಷನ್ ಡಿ, ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್. ಆರ್ಥಿಕ ಸೇರ್ಪಡಿಕೆಯನ್ನು ಪ್ರೋತ್ಸಾಹಿಸಲು ಭಾರತದಲ್ಲಿ ಪೇಮೆಂಟ್ ಬ್ಯಾಂಕ್ಗಳ ಸ್ಥಾಪನೆಗೆ ಅವಕಾಶ ಕಲ್ಪಿಸಲಾಗ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವುದು ಸರಿ? ಪೇಮೆಂಟ್ ಬ್ಯಾಂಕ್ಗೆ ರಿಲೇಟೆಡ್ ಆಗಿ ಯಾವುದು ಸರಿಯಾಗಿದೆ ಅಂತ? ಸರಿಯಾದ ಉತ್ತರ ಆಪ್ಷನ್ ಬಿ, ಪೇಮೆಂಟ್ ಬ್ಯಾಂಕ್ಗಳು ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಎರಡನ್ನೂ ನೀಡಬಹುದಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ 1, 2, 3 ಕೂಡ ಸರಿಯಾಗಿದೆ ನೋಡಿ. ಮೊಬೈಲ್ ಟೆಲಿಫೋನ್ ಕಂಪನಿಗಳು ಮತ್ತು ಸೂಪರ್ ಮಾರ್ಕೆಟ್ಗಳು ಅಂಗಡಿಗಳ ಮಾಲೀಕತ್ವ ಹೊಂದಿರುವ ನಿವಾಸಿಗಳು ಪೇಮೆಂಟ್ ಬ್ಯಾಂಕ್ಗಳ ಪ್ರೋತ್ಸಾಹಕರಾಗಲು ಅರ್ಹರು. ಇದು ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಎರಡನ್ನು ಕೊಡಬಹುದು ಮತ್ತು ಪೇಮೆಂಟ್ ಬ್ಯಾಂಕ್ಗಳು ಸಾಲ ನೀಡಿಕೆಯ ಚಟುವಟಿಕೆಗಳನ್ನು ಕೈಗೊಳ್ಳುವಂತಿಲ್ಲ. ಸುದ್ದಿಯಲ್ಲಿ ಕಂಡುಬಂದ ಪ್ರಾಣಹಿತ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಪ್ರಾಣಹಿತ ವನ್ಯಜೀವಿ ಅಭಯಾರಣ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ, ತೆಲಂಗಾಣದಲ್ಲಿದೆ. ಸುದ್ದಿಯಲ್ಲಿ ಕಂಡುಬಂದ ಸಿಂಹಾಚಲಂ ದೇವಾಲಯ ಯಾವ ರಾಜ್ಯದಲ್ಲಿದೆ? ಸಿಂಹಾಚಲಂ. ಸರಿಯಾದ ಉತ್ತರ ಆಪ್ಷನ್ ಬಿ, ಆಂಧ್ರ ಪ್ರದೇಶದಲ್ಲಿದೆ. ಇತ್ತೀಚೆಗೆ ಸ್ಫೋಟಗೊಂಡ ಮರಾಪಿ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ? ಮರಾಪಿ ಜ್ವಾಲಾಮುಖಿ ಇದು ಇಂಡೋನೇಷ್ಯಾದಲ್ಲಿ ಇರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ಚೀನಾದ ಬೆಲ್ಟ್ ರೋಡ್ ಇನಿಷಿಯೇಟಿವ್ ಅನ್ನು ತಿರಸ್ಕರಿಸಿದ ಭಾರತದ ನಂತರ ಯಾವ ದೇಶವು 2ನೇ ಬ್ರಿಕ್ಸ್ ರಾಷ್ಟ್ರವಾಗಿದೆ? 80ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬ್ರೆಜಿಲ್. ಯಾವ ದೇಶವು ಡಾಂಗ್ ಫೆಂಗ್ 26 ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿತು? ಡಾಂಗ್ ಫೆಂಗ್ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದ್ದು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ. ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ರೈಟರ್ಸ್ ವಿಲೇಜ್ ಎಂಬ ಸಾಂಸ್ಕೃತಿಕ ಉಪಕ್ರಮವನ್ನು ಪ್ರಾರಂಭ ಮಾಡಿತು? ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರಾಖಂಡ್ ರಾಜ್ಯ ಸರ್ಕಾರ. ಇತ್ತೀಚೆಗೆ ಭಾರತದ ಪೂರ್ವ ಕರಾವಳಿಗೆ ಅಪ್ಪಳಿಸಿದ ಚಂಡಮಾರುತಕ್ಕೆ ಡಾನಾ ಅಂತೇಳಿ ಹೆಸರು ಕೊಟ್ಟಿದ್ದು ಯಾವ ದೇಶ? ಸರಿಯಾದ ಉತ್ತರ ಆಪ್ಷನ್ ಸಿ ಕತಾರ್. ಸಿಂಬೆಕ್ಸ್ ವ್ಯಾಯಾಮವನ್ನು ಇತ್ತೀಚೆಗೆ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಸಲಾಗಿದೆ? ಸಿಂಬೆಕ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಗಾಪುರ. ಅಕ್ಟೋಬರ್ 2024ರಲ್ಲಿ ಯಾವ ಸಂಸ್ಥೆಯು ವರ್ಲ್ಡ್ ಎಕಾನಾಮಿಕ್ ಔಟ್ಲುಕ್ ವರದಿಯನ್ನು ಬಿಡುಗಡೆ ಮಾಡಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಇತ್ತೀಚೆಗೆ ಮೆಕಾಂಗ್ ನದಿಯಲ್ಲಿ ಕಾಣಿಸಿಕೊಂಡ ಜೈಂಟ್ ಸಾಲ್ಮನ್ ಕಾರ್ಪ್ನ ಪ್ರಸ್ತುತ IUCN ಸ್ಥಿತಿ ಏನು? ಸರಿಯಾದ ಉತ್ತರ ಆಪ್ಷನ್ ಎ ಇದು ತೀವ್ರವಾಗಿ ಅಳಿವಿನಂಚಿನಲ್ಲಿರೋದು. PM ಯಶಸ್ವಿ ಯೋಜನೆಯನ್ನು ಯಾವ ಸಚಿವಾಲಯ ಜಾರಿಗೆ ತರುತ್ತೆ? PM ಯಶಸ್ವಿ, ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ಯಶಸ್ವಿ ಸ್ಕೀಮ್. ಇದು ಜಾರಿಗೆ ತರೋದು ಆಪ್ಷನ್ ಬಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಅಖಿಲ ಭಾರತ ನಾಗರಿಕ ರಕ್ಷಣಾ ಗೃಹ ರಕ್ಷಕರ ಸಮ್ಮೇಳನ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಎ ಗಾಂಧಿನಗರದಲ್ಲಿ ನಡೆಯಿತು. IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ಪ್ರಕಟಿಸುವ ದ ರೆಡ್ ಡೇಟಾ ಬುಕ್ ಇವುಗಳ ಪಟ್ಟಿ ಹೊಂದಿರುತ್ತೆ. ಯಾವುದರ ಪಟ್ಟಿ ಹೊಂದಿರುತ್ತೆ? ರೆಡ್ ಡೇಟಾ ಬುಕ್. ಸರಿಯಾದನ್ನ ಆಯ್ಕೆ ಮಾಡಿ ಅಂತಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ 2 ಮಾತ್ರ. ಅಂದರೆ ಅಪಾಯದ ಅಂಚಿನಲ್ಲಿರುವ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳನ್ನು ಇದು ಒಳಗೊಂಡಿರುತ್ತೆ. ಭೂಮಿಯ ವಾತಾವರಣ ಪದರಗಳಲ್ಲಿ ಅಯಾನುವಲಯ ಅಯೋನೋಸ್ಪೇರ್ ರೇಡಿಯೋ ಸಂಪರ್ಕಗಳಿಗೆ ಅನುಕೂಲಕರವಾಗಿದೆ ಯಾಕೆ? ಅಯೋನೋಸ್ಪೇರ್ ಇದೆಯಲ್ಲ, ಇದು ರೇಡಿಯೋ ಸಂಪರ್ಕಗಳಿಗೆ ಅನುಕೂಲಕರವಾಗಿದೆ ಯಾಕೆ? ಸರಿಯಾದ ಉತ್ತರ ಆಪ್ಷನ್ ಬಿ ಇದು ರೇಡಿಯೋ ಅಲೆಗಳ ಉದ್ದವಾದ ತರಂಗಾಂತರ ಹೊಂದಿವೆ, ಹಾಗಾಗಿ. ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಯಾವ ಜೋಡಿಗಳು ಸರಿಯಾಗಿದ್ದಾವೆ? ಸರಿಯಾದ ಉತ್ತರ ಆಪ್ಷನ್ ಬಿ 1 ಮತ್ತು 2 ಮಾತ್ರ ಸರಿ. ನೋಡಿ, ಬಿತರ್ಕಣಿಕ ಒರಿಸ್ಸಾ ಇದು ಉಪ್ಪು ನೀರಿನ ಪ್ರಸಿದ್ಧ ಮೊಸಳೆಗಳಿಗೆ ಪ್ರಸಿದ್ಧವಾಗಿದೆ, ಈ ಬಿತರ್ಕಣಿಕ ಒರಿಸ್ಸಾದ್ದು. ಇನ್ನು ಮರುಭೂಮಿ ರಾಷ್ಟ್ರೀಯ ಉದ್ಯಾನ ರಾಜಸ್ಥಾನ ಇದೆಯಲ್ಲ, ಇದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗೆ ಪ್ರಸಿದ್ಧವಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಸರಿಯಾದ ಹೇಳಿಕೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ 1 ಮತ್ತು 2 ಎರಡೂ ಕೂಡ ಅಲ್ಲ, ಎರಡೂ ಕೂಡ ರಾಂಗ್. ಇಲ್ಲಿ ಜೀವ ವೈವಿಧ್ಯ ತಾಪನೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳು ಉಷ್ಣವಲಯದ ಪ್ರದೇಶದಲ್ಲಿ ಮಾತ್ರ ಕೇಂದ್ರಿತವಾಗಿದೆ ಅನ್ನೋದು ತಪ್ಪು. ಇನ್ನು ಭಾರತದಲ್ಲಿ 4 ಜೀವ ವೈವಿಧ್ಯ ಬಿಸಿ ತಾಣಗಳಿವೆ: ಪೂರ್ವ ಹಿಮಾಲಯ, ಪಶ್ಚಿಮ ಹಿಮಾಲಯ, ಪಶ್ಚಿಮ ಘಟ್ಟ ಮತ್ತು ಅಂಡಮಾನ್ ನಿಕೋಬಾರ್. ಇದು ಕೂಡ ತಪ್ಪು. ಲೋಕೇಶನು ಕಚೇರಿ ಕೆಲಸಕ್ಕಾಗಿ 48 ಕಿಲೋಮೀಟರ್ ಗಂಟೆ ಸರಾಸರಿ ವೇಗದಲ್ಲಿ ಚಲನೆ ಮಾಡ್ತಾನೆ. ಮೊದಲ 60% ದೂರವನ್ನು ಚಲಿಸಲು ತೆಗೆದುಕೊಂಡ ಸಮಯವು ಉಳಿದ ದೂರ ಚಲಿಸಲು ತೆಗೆದುಕೊಂಡ ಸಮಯಕ್ಕಿಂತ 10 ನಿಮಿಷ ಹೆಚ್ಚಾಗಿತ್ತು. ಅವನ ಕಚೇರಿ ದೂರ ಎಷ್ಟು? ಸ್ನೇಹಿತರೆ, ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳಿಗಾಗಿ ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ ಅನ್ನು ನೀಡಲಾಗಿದೆ. ಈ ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ ನಮ್ಮ ಪ್ಲೇಲಿಸ್ಟ್ನಲ್ಲಿದ್ದು, ಇದು ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀವಿ. ಇದರ ಸದುಪಯೋಗ ಮಾಡ್ಕೊಳ್ಳಿ. ಇದರ ವಿಶೇಷತೆ ಏನು ಕೇಳಿದ್ರೆ, ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಆಗಿರುವಂಥ ಎಲ್ಲ 33 ಚಾಪ್ಟರ್ಗಳು, ಎಲ್ಲ 33 ಪಾಠಗಳನ್ನು ಆನ್ಬೋರ್ಡ್ ಟೀಚಿಂಗ್ ಮಾಡಲಾಗಿದೆ ಮತ್ತು ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಿರುವಂಥ ಪ್ರಶ್ನೆಗಳನ್ನು ಆಯ್ದುಕೊಂಡು ಸುಲಭವಾಗಿ ಯೂಸ್ ಮಾಡುವಂಥ ಟೆಕ್ನಿಕ್ ಮತ್ತು ಟಿಪ್ಸ್ಗಳನ್ನು ಕೂಡ ನೀಡಲಾಗಿದೆ. ಇದರ ಸದುಪಯೋಗ ಮಾಡ್ಕೊಳ್ಳಿ. ಸೊ 93ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 40 ಕಿಲೋಮೀಟರ್. ಕೆಳಗಿನ ನೃತ್ಯಗಳಲ್ಲಿ ಯಾವುದು ಏಕಪಾತ್ರ ಅಭಿನಯವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಮೋಹಿನಿ ಆಟ್ಟಂ.
ಅಂಡಮಾನ್ ಮತ್ತು ನಿಕೋಬಾರ್ನ ಆದಿವಾಸಿ ಜನಾಂಗವು ಯಾವ ಬುಡಕಟ್ಟಿಗೆ ಸೇರಿದವರು? ಸರಿ ಉತ್ತರ ಆಪ್ಷನ್ ಡಿ, ನಿಗ್ರಾಯ್ಡ್ ಜನಾಂಗ. ಒಂದು ಕೆಲಸವನ್ನ ಪಿ 15 ದಿನದಲ್ಲಿ ಮಾಡ್ತಾನೆ, ಕ್ಯೂ 12 ದಿನದಲ್ಲಿ ಮಾಡ್ತಾನೆ ಮತ್ತು ಆರ್ ಅದೇ ಕೆಲಸವನ್ನ 20 ದಿನದಲ್ಲಿ ಮಾಡ್ತಾನೆ. ಆದರೆ ಒಂದು ವೇಳೆ 3 ಜನ ಸೇರಿ ಆ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಅದನ್ನು ಪೂರ್ಣಗೊಳಿಸ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, 5 ದಿನದಲ್ಲಿ ಪೂರ್ಣಗೊಳಿಸ್ತಾರೆ. ಭೂಮಿಯು 24 ಗಂಟೆ ತನ್ನ ಕಕ್ಷೆಯ ಸುತ್ತ ಸಂಪೂರ್ಣ ತಿರುಗುವಿಕೆಯನ್ನು ಮಾಡುತ್ತೆ. ಇದು 3 ಗಂಟೆ 30 ನಿಮಿಷದಲ್ಲಿ ಎಷ್ಟು ಕೋನದಲ್ಲಿ ತಿರುಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ, 52.5 ಡಿಗ್ರಿ ಈ ಕೋನದಲ್ಲಿ ತಿರುಗುತ್ತೆ. ಮೊದಲ 43 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಡಿ, 22. ಎರಡನೇ ಪದ ಮೊದಲ ಅವಧಿಗೆ ಮತ್ತು ನಾಲ್ಕನೇ ಪದ ಮೂರನೇ ಅವಧಿಗೆ ಸಂಬಂಧಿಸಿದ ರೀತಿಯಲ್ಲಿ 5ನೇ ಅವಧಿಗೆ ಸಂಬಂಧಿಸಿದ ಆಯ್ಕೆಯನ್ನು ಮಾಡಿ. ಮೊದಲ ಪದ ಮೊದಲ ಅವಧಿಗೆ ನೋಡಿ, ಇದು ರಿಲೇಟೆಡ್ ಆಗಿದೆ. ಹಾಗಾದ್ರೆ 5ನೇ ಅವಧಿಗೆ ರಿಲೇಟೆಡ್ ಆಗಿರುವಂಥ ಸಂಬಂಧ ಆಯ್ಕೆ ಮಾಡಿ ಅಂತಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, 20. ಸುನಿಲನು ತನ್ನ 17ನೇ ಇನ್ನಿಂಗ್ಸ್ನಲ್ಲಿ ಸರಾಸರಿ 37 ರನ್ಗಳನ್ನು ಬಾರಿಸಿದಾಗ ಆತನ ಸರಾಸರಿ ರನ್ಗಳು 9 ಹೆಚ್ಚಾಗಿತ್ತು. ಆತನು 17ನೇ ಇನ್ನಿಂಗ್ಸ್ನಲ್ಲಿ ಬಾರಿಸಿದ ರನ್ಗಳು ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ, 181. ಸ್ನೇಹಿತರೆ, PDO ಎಕ್ಸಾಮ್ಗಳಿಗಾಗಿ ವಿಶೇಷವಾಗಿ ಕನ್ನಡ ವ್ಯಾಕರಣ ಮಾಲಿಕೆ ಎನ್ನುವಂತಹ ಪ್ಲೇಲಿಸ್ಟ್ ನೀಡಿದ್ದೀವಿ. ಇದರಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ 31 ಚಾಪ್ಟರ್ಗಳ ಆನ್ಬೋರ್ಡ್ ಟೀಚಿಂಗ್ ಇದೆ. ಇದು ನಿಮಗೆ PDOನ ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದರ ಸದುಪಯೋಗ ಮಾಡ್ಕೊಳ್ಳಿ. ಇನ್ನು ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್, ಮೆಂಟಲ್ ಎಬಿಲಿಟಿಯ ಎಲ್ಲ 33 ಚಾಪ್ಟರ್ಗಳನ್ನು ಆನ್ಬೋರ್ಡ್ ಟೀಚಿಂಗ್ ಮಾಡಲಾಗಿದೆ. ಇದರ ಸದುಪಯೋಗ ಮಾಡ್ಕೊಳ್ಳಿ. ಇವೆರಡೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಇನ್ನು 2023 ಮತ್ತು 24ರ ಕರೆಂಟ್ ಅಫೇರ್ಸ್, ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಕೂಡ ನಿಮಗೆ ಲಭ್ಯ ಇದೆ, ಸದುಪಯೋಗ ಮಾಡ್ಕೊಳ್ಳಿ. ಇನ್ನು PDO ಮಾಡೆಲ್ ಪೇಪರ್ಸ್ 2024ರ ಕರೆಂಟ್ ಅಫೇರ್ಸ್ ಒಳಗೊಂಡಿರುವಂಥ ಎಲ್ಲ PDO ಮಾಡೆಲ್, ಎಲ್ಲ 15 PDO ಮಾಡೆಲ್ ಪೇಪರ್ಗಳಿದ್ದಾವೆ. ಇದರ ಎಲ್ಲ ವಿಡಿಯೋಗಳ ಪ್ಲೇಲಿಸ್ಟ್ನ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.